ನಮಸ್ಕಾರ ಎಲ್ರಿಗೂ ಸಖತ್ ಸಂತು ಚಾನಲ್ಗೆ ಸ್ವಾಗತ. ನಾನಿವತ್ತು ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಎಷ್ಟೋ ಹುಡುಗರು ನಿಮ್ಗೆ ಗೊತ್ತಿರೋರು ಅಕ್ಕಪಕ್ಕದಲ್ಲಿ ಇರ್ಬೋದು, ನಿಮ್ ಮನೆ ಹತ್ರ ಇರ್ಬೋದು, ನಿಮ್ ಸ್ಕೂಲ್ ಇರ್ಬೋದು, ಓದೋ ಮಕ್ಳು ಇರ್ತಾರೆ, ಹುಡುಗ ಹುಡುಗಿಯರು. ಆದ್ರೆ ತುಂಬಾ ಬುದ್ಧಿವಂತರಿರ್ತಾರೆ, ಆದ್ರೆ ಅವ್ರು ಓದನ್ನ ಕಂಪ್ಲೀಟ್ ಮಾಡಕ್ಕಾಗಿರ್ಲಿಲ್ಲ ಬೇರೆ ಬೇರೆ ಕಾರಣಗಳಿಂದ. ಒಂದು ಮನೇಲಿ ಓದಿಸ್ಲಿಕ್ಕಾಗಲ್ಲ ಅನ್ನೋ ತುಂಬಾ ಮೇಜರ್ ಕಾರಣ ನೀವು ಕೇಳ್ತಾನೆ ಇರ್ತೀರಾ. ಆ ಕಾರಣಕ್ಕೋಸ್ಕರನೇ ಒಂದು ದೊಡ್ಡ ಸ್ಕಾಲರ್ಶಿಪ್ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ಈ ಸ್ಕಾಲರ್ಶಿಪ್ ಬಂದ್ಬಿಟ್ಟು 8ನೇ ಕ್ಲಾಸ್ ದಾಟಿದವರು 9ನೇ ಕ್ಲಾಸ್ ಹಿಡಿದು ಡಿಗ್ರಿ, ಪೋಸ್ಟ್ ಗ್ರಾಜುಯೇಷನ್, ಮೆಡಿಕಲ್ಲು, ಇಂಜಿನಿಯರಿಂಗು, ಯಾವುದೇ ಡಿಗ್ರಿ ಓದ್ತಿದ್ರು ಕೂಡ ಈ ಸ್ಕಾಲರ್ಶಿಪ್ಗೆ ನೀವು ಅರ್ಹರಿರ್ತೀರಾ. ಯಾರ್ಯಾರಿಂದ ಪಡಿಬಹುದು, ಏನ್ ಮಾಹಿತಿ ಅಂತ ಕೊಡ್ತೀನಿ. ಮಾಹಿತಿ 15,000 ರೂಪಾಯಿಂದ ಹಿಡಿದು 20 ಲಕ್ಷ ರೂಪಾಯಿವರೆಗೂ ಈ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಗೌರ್ಮೆಂಟ್ ಕೂಡ ಸ್ಕಾಲರ್ಶಿಪ್ ಕೊಡ್ತಾ ಇರುತ್ತೆ. ಆದ್ರೆ ನಮ್ಮ ಜನರಿಗೆ ಮಾಹಿತಿ ಕೊರತೆಯಿಂದಾಗಿ ಆ ಸ್ಕಾಲರ್ಶಿಪ್ ನಿಮ್ಗೆ ತಲುಪೋದೇ ಇಲ್ಲ. ಹಾಗೂ ಪ್ರೈವೇಟ್ ಕಂಪ್ನಿಗಳು ಕೂಡ, ಕಾರ್ಪೊರೇಟ್ ಕಂಪ್ನಿಗಳು ಕೂಡ, ದೊಡ್ಡ ದೊಡ್ಡ ನೀವು IT ಕಂಪ್ನಿಗಳಾದ ಇನ್ಫೋಸಿಸ್, TCS, IBM ಅವರು ಕೂಡ ಸಮಾಜ ಸೇವೆ ರೀತಿಯಲ್ಲಿ ಟ್ಯಾಕ್ಸ್ ಅವ್ರು ಉಳಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಕೂಡ ಈ ರೀತಿಯಾದ ಸ್ಕಾಲರ್ಶಿಪ್ಗಳನ್ನ ಕೊಡ್ತಾ ಹೋಗ್ತಾರೆ. ನಿಮ್ಗೆ ಇದು ಎಷ್ಟು ಕರ್ನಾಟಕದಲ್ಲಿ ಕೂಡ ಹಲವಾರು ಮಕ್ಕಳು ಇದಕ್ಕೆ ಸ್ಕಾಲರ್ಶಿಪ್ಗೆ ಅಪ್ಲೈ ಕೂಡ ಮಾಡ್ತಿದ್ದಾರೆ, ಅದ್ರ ಲಾಭ ಕೂಡ ಪಡಿತಾ ಇದ್ದಾರೆ. ಇವತ್ತು ನಾನು ಹೇಳ್ತಾ ಇರೋ ಈ ಸ್ಕಾಲರ್ಶಿಪ್ ಮಾಹಿತಿ ಬಂದ್ಬಿಟ್ಟು ಒಂದು ಕಾರ್ಪೊರೇಟ್ ಕಂಪ್ನಿನೂ ಅಲ್ಲ, ಗೌರ್ಮೆಂಟ್ ಅಲ್ಲ, ಪ್ರೈವೇಟ್ ಅಲ್ಲ, ನಂತರ ಬ್ಯಾಂಕ್. ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ನೀವೆಲ್ಲರೂ ಕೇಳಿರ್ತೀರಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ 75 ವರ್ಷ ಅಂದ್ರೆ ಪ್ಲಾಟಿನಂ ಜೂಬ್ಲಿಯನ್ನ ಆಚರಿಸ್ತಾ ಇದೆ. ಆ ಕಾರಣಕ್ಕೋಸ್ಕರ ಅವರು ಒಂದು ಸ್ಕಾಲರ್ಶಿಪ್ ನ ಕೊಡ್ತಾ ಇದ್ದಾರೆ. ಈ ಸ್ಕಾಲರ್ಶಿಪ್ ಅಂದ್ಬಿಟ್ಟು ನೀವು ಕೂಡ ಅಪ್ಲೈ ಮಾಡಿ ತಗೋಬಹುದು. ಇದ್ರ ಬಗ್ಗೆ ಯಾರು ತಗೋಬಹುದು, ಏನ್ ಕತೆ ಎಲ್ಲ ವಿಡಿಯೋಲಿ ಮಾಹಿತಿ ಸಂಪೂರ್ಣವಾಗಿರುತ್ತೆ. ಸಂಪೂರ್ಣ ನೋಡಿ ನಿಮಗೆ ಸಂಕ್ಷಿಪ್ತವಾದ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಎಲ್ಲೇ ಡೌಟ್ ಇದ್ರು ಕೂಡ ಕಮೆಂಟ್ ಅಲ್ಲಿ ಕೇಳಿ, ನಾನು ಉತ್ತರ ಕೊಡಲು ಟ್ರೈ ಮಾಡ್ತೀನಿ. ಎಲ್ಲ ಅಪ್ಲೈ ಮಾಡೋದು ಮಾಹಿತಿ ಕೂಡ ನಾನು ಹೇಳ್ತೀನಿ. ಅರ್ಜಿದಾರರು ಏನಾಗುತ್ತೆ, ಇನ್ಫ್ಲೂಯೆನ್ಸ್ ನಡೀತಾ ಅಂತ ಕೊಡ್ತಾರೆ. ಗೌರ್ಮೆಂಟ್ ಸ್ಕಾಲರ್ಶಿಪ್ ಗಳು ನಡೀತೋ ಇಲ್ಲೋ ಗೊತ್ತಿಲ್ಲ, ಇಲ್ಲಂತೂ ಇನ್ಫ್ಲೂಯೆನ್ಸ್ ನಡೆಯಲ್ಲ. ನೀವೇನಾದ್ರೂ ಒಳ್ಳೆ ಮಾರ್ಕ್ಸ್ ತಗೊಂಡಿದ್ರೆ ಒಂದು ಮಟ್ಟಿಗೆ ಎಷ್ಟು ಪರ್ಸೆಂಟೇಜ್ ಅಂತಾನು ಹೇಳ್ತೀನಿ. SC ST ಬೇರೆ ಕ್ಯಾಟಗರಿ ಬರೋಗೂ ಕೂಡ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ, ಸ್ವಲ್ಪ ಕಟ್ ಆಫ್ ಕೂಡ ಇಟ್ಟಿದ್ದಾರೆ, ಅದನ್ನು ಕೂಡ ಹೇಳ್ತೀನಿ. ಕರ್ನಾಟಕದಲ್ಲಿ ಈಗಾಗಲೇ ಪ್ರೈವೇಟ್ ಸ್ಕಾಲರ್ಶಿಪ್ಗಳು ಅಂದ್ರೆ ಕಾರ್ಪೊರೇಟ್ ಕಂಪ್ನಿಗಳಾದ ಇನ್ಫೋಸಿಸ್ ಈ ತರ ಕಾರ್ಪೊರೇಟ್ ಕಂಪ್ನಿಗಳು ಕೂಡ ಸ್ಕಾಲರ್ಶಿಪ್ ಕೊಡುತ್ತೆ ಅಂತ ಹೇಳಿದ್ನಲ್ಲ, ಅದ್ರ ಲಾಭ ಹಲವಾರು ಜನ ಪಡಿತಾ ಇದ್ದಾರೆ. ಇವಾಗ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ಲಾಟಿನಂ ಜೂಬ್ಲಿ 75 ವರ್ಷದ ಆಚರಣೆ ಮೇರೆಗೆ 15,000 ರೂಪಾಯಿಂದ ಹಿಡಿದು 20 ಲಕ್ಷದವರೆಗೂ ಮೆಗಾ ಬಂಪರ್ ಒಂಥರ ಒಳ್ಳೇದು ಅಂತ ಹೇಳ್ತೀನಿ ಈ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಆಯ್ತಾ. ಎಷ್ಟೋ ಮಕ್ಕಳಿಗೆ ಸ್ಟೂಡೆಂಟ್ ಫೀಸ್ ಕಟ್ಲಿಕ್ಕೆ ಆಗಲ್ಲ. ಅಲ್ಲಿರೋ ಪ್ರತಿ ವರ್ಷ ಏನ್ ಫೀಸ್ ಇರುತ್ತೆ ಸ್ಕೂಲ್ದು, ಕಾಲೇಜ್ದು ಅದನ್ನ ಕಟ್ಟಕ್ಕೆ ಕಷ್ಟ ಆಗುತ್ತೆ. ಅಂತವ್ರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಕೂಡ ಮಾಡಿ. ಗೊತ್ತಾಯ್ತಾ. ದೇಶಾದ್ಯಂತ ಈ ಸ್ಕಾಲರ್ಶಿಪ್ ನ ವಿತರಣೆ ಮಾಡ್ತಾ ಇದ್ದಾರೆ. ಹಾಗೂ ಏನಿದೆಯಲ್ಲ, ಒಂದು ಜಾಸ್ತಿ ಜನ ಓದಬೇಕು ಹಾಗೂ ಯಾರೇ ಮಕ್ಕಳು ಹಿಂದುಳಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದನ್ನ ಕೊಡ್ತಾರೆ. ಸ್ಕೂಲಲ್ಲಿ ಇರೋರು, ಕಾಲೇಜಲ್ಲಿ ಇರೋರು, PG, ಡಿಪ್ಲೊಮಾ, ಮೆಡಿಕಲ್ಲು, ಇಂಜಿನಿಯರಿಂಗ್ ಅದೆಲ್ಲದ್ರ ಜೊತೆಗೆ ನಮ್ಮ ದೇಶದ ಪ್ರಜೆ ಸಾಕು, ಬೇರೆ ದೇಶದಲ್ಲಿ ಓದ್ತೀರ ಅಂದ್ರೂ ಕೂಡ ಈ ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡ್ಬೋದು. 20 ಲಕ್ಷದವರೆಗೂ ಸ್ಕಾಲರ್ಶಿಪ್ ಅಮೌಂಟ್ ಇರುತ್ತೆ. ಆಯ್ತಾ. 23,000ಕ್ಕಿಂತ ಅಧಿಕ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಕೂಡ ಈ ಸ್ಕಾಲರ್ಶಿಪ್ ನ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಆಯ್ತಾ. ಈ ಸ್ಕಾಲರ್ಶಿಪ್ ಬಂದ್ಬಿಟ್ಟು ನಾನು ಅವಾಗ್ಲೂ ಹೇಳದಂಗೆ ಕಡಿಮೆ ಅಂದ್ರೆ ಕಡಿಮೆ, ಅತಿ ಕಡಿಮೆ 15,000 20 ಲಕ್ಷದವರೆಗೂ ಕೊಡ್ತಾ ಇದ್ದಾರೆ ಅಮೌಂಟ್. ಸ್ಕೂಲಲ್ಲಿ ಇರೋ ಮಕ್ಕಳು 9ನೇ ಕ್ಲಾಸ್ ಇಂದ ಹಿಡಿದು ಡಿಗ್ರಿ, ಪೋಸ್ಟ್ ಗ್ರಾಜುಯೇಷನ್ ವರ್ಗೂ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಏನೋ SC ST ಕ್ಯಾಟಗರಿಗೆ ಏನಾದ್ರೂ ಲಾಭಾಂಶ ಸಿಗುತ್ತಾ, ಅಪ್ಲೈ ಮಾಡ್ಬೇಕಾದ್ರೆ ಕಟ್ ಆಫ್ ಇರ್ತಾ ಅಂದ್ರೆ ಹೌದು. ಈ ಬೇರೆ ಕ್ಯಾಟಗರಿ ಅವ್ರಿಗಿಂತ SC ST ಪರಿಶಿಷ್ಟ ಜಾತಿ ಮತ್ತು ಪಂಗಡದವ್ರಿಗೆ 10% ಏನ್ ಮಾರ್ಕ್ಸ್ ಇದೆ ಅದ್ರಲ್ಲಿ ವಿನಾಯಿತಿ ಕೂಡ ಕೊಟ್ಟಿದ್ದಾರೆ. ಈಗ ಒಂದೇನಂದ್ರೆ 9ನೇ ಕ್ಲಾಸ್ ಇಂದ PUC ವರ್ಗಿನ ಮಕ್ಕಳು ಹಾಗೂ 75% ಅಂಕ ತೆಗೆದಿದ್ರೆ ಅವರು ಕೂಡ ಅಪ್ಲೈ ಮಾಡ್ಬೋದು. ಅಂದ್ರೆ ಹಿಂದಿನ ವರ್ಷದಲ್ಲಿ ಈಗ 9ನೇ ಕ್ಲಾಸ್ ಅಲ್ಲಿ ಇದ್ರೆ 8ನೇ ಕ್ಲಾಸ್ ಅಲ್ಲಿ 75% ಗಿಂತ ಜಾಸ್ತಿ ಮಾರ್ಕ್ಸ್ ತೆಗೆದಿರ್ಬೇಕು. ಅದೇ ಅವರ ಪೇರೆಂಟ್ಸಿನ ಆದಾಯ, ಅವರ ಅಪ್ಪ ಅಮ್ಮನ ಆದಾಯ ಬಂದ್ಬಿಟ್ಟು 3 ಲಕ್ಷಕ್ಕಿಂತ ವಾರ್ಷಿಕ ಆದಾಯ ಕಮ್ಮಿ ಆಗಿರ್ಬೇಕು. ಇದು ಗೌರ್ಮೆಂಟ್ ಅಲ್ಲಿ ಕೂಡ ಅಪ್ಲೈ ಆಗುತ್ತೆ, ಅದೇ ರೀತಿ ಇಟ್ಟಿದ್ದಾರೆ. ಅದರಲ್ಲಿ ಸ್ವಲ್ಪ ಕ್ಯಾಚ್ ಇದೆ. PUC, ಡಿಗ್ರಿ, IIT, IIM, ಮೆಡಿಕಲ್, ಇಂಜಿನಿಯರಿಂಗ್ ಓದ್ತಿರೋ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಅಪ್ಲೈ ಮಾಡೋದು 75%. ಅವರು ಓದೋ ವರ್ಷದಲ್ಲಿ ಅಂಕಗಳನ್ನ ಪಡೆದ್ರೆ 75% ಗಿಂತ ಜಾಸ್ತಿ ಇರಬೇಕು. ಹಾಗೂ ಕಟ್ ಆಫ್ ಇಲ್ಲಿ ಕೂಡ 10% ಪರಿಶಿಷ್ಟ ಜಾತಿ ಮತ್ತು ಪಂಗಡದವ್ರಿಗಿರುತ್ತೆ. ಹಾಗೂ ಅವರ ತಂದೆ ತಾಯಿಯ ವಾರ್ಷಿಕ ಆದಾಯ ಬಂದ್ಬಿಟ್ಟು ಏನಿದೆ ವಾರ್ಷಿಕ ಆದಾಯ 6 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. ಹಾಗೂ ನಾನು ಅವಾಗಲೇ ಹೇಳ್ದಂಗೆ ಬೇರೆ ದೇಶಕ್ಕೆ ಓದಬೇಕು ಅಂತೆಲ್ಲ ಇರ್ತಾರೆ, ಓದಿ ಬರಬೇಕು ಅಂತ ಕೂಡ ಅನ್ಕೊಂಡಿರ್ತಾರಲ್ಲ, ಅಂತವ್ರಿಗೆ ಕೂಡ 20 ಲಕ್ಷದವರೆಗೂ ಕೊಡ್ತಾರೆ.
ಇಷ್ಟು ಅಮೌಂಟ್ ಇರುತ್ತೆ. ಅವರ ವಾರ್ಷಿಕ ಆದಾಯ ಕೂಡ 6 ಲಕ್ಷಕ್ಕಿಂತ ಕಮ್ಮಿ ಇರಬೇಕು. ಆ ವಾರ್ಷಿಕ ಆದಾಯ ಹಾಗೂ ಪರ್ಸೆಂಟೇಜ್ ಮೇಲೆ ಇವೆಲ್ಲ ನಿಂತಿರುತ್ತೆ. ಅವರು ನೀವು ಅರ್ಜಿ ಸಲ್ಲಿಸಿದ್ರೆ ಡೈರೆಕ್ಟ್ ಆಗಿ ಅವರೊಂದು ಶಾರ್ಟ್ ಲಿಸ್ಟ್ ಮಾಡ್ಬಿಟ್ಟು ಅದ್ರ ಮುಖೇನ ನಿಮ್ಗೆ ಸೆಲೆಕ್ಷನ್ ಪ್ರೊಸೀಜರ್ ಕೂಡ ಇರುತ್ತೆ. ಎಷ್ಟೋ ಜನ ಕೇಳ್ತಾರೆ, ಇಲ್ಲಾದ್ರೂ ಇವಾಗ ಗೌರ್ಮೆಂಟ್ ಅಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಪ್ರೈವೇಟ್ ಅಲ್ಲಿ ಏನಾದ್ರು ನಾವು ಅರ್ಜಿ ಸಲ್ಲಿಸಿ ಏನಾದ್ರು ವರ್ಕೌಟ್ ಆಗುತ್ತಾ, ನಮಗೂ ಕೂಡ ಇನ್ಫ್ಲೂಯೆನ್ಸ್ ಮಾಡ್ಬೋದಾ ಅಂತ. ಇನ್ಫ್ಲೂಯೆನ್ಸ್ ಅಲ್ಲಿ ನಡೆಯಲ್ಲ. ಕಷ್ಟಪಟ್ಟು ನೀವು ಅರ್ಜಿ ಸಲ್ಲಿಸಿದ್ರೆ ಪರಿಶಿಷ್ಟ ಜಾತಿ ಪಂಗಡದವ್ರಿಗೆ 10% ಕಮ್ಮಿ, ಬೇರೆಯವ್ರಿಗೆ 10%, ಆದ್ರೆ 75% ಅಂಕ ಅಂದ್ರೆ ಪಡೆದಿದ್ರೆ ಹಿಂದಿನ ವರ್ಷದಲ್ಲಿ ನೀವು ಕೂಡ ಇದಕ್ಕೆ ಪಾತ್ರ ಆಗಿರ್ಬೋದು. ಪ್ರತಿ ವರ್ಷ 23,000 ಜನಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ನಿಮ್ಗೆ ನೆನಪಿರ್ಲಿ ಸ್ನೇಹಿತರೆ, ಪ್ರೈವೇಟ್ ಸೆಕ್ಟರ್ ಅಂದ್ರೆ ಬ್ಯಾಂಕ್ಗಳು, ಈ ತರ ಬೇರೆ ಬೇರೆ ಕಂಪನಿಗಳು ಕೊಡೋ ಸ್ಕಾಲರ್ಶಿಪ್ ಅಲ್ಲಿ ನಮ್ಮ ದೇಶದಲ್ಲೇ ಅತಿ ದೊಡ್ಡ ಸ್ಕಾಲರ್ಶಿಪ್ ಇಂದ ಕೂಡ ಮಾತಾಡ್ತಿದ್ದಾರೆ. ಈ ಸ್ಕಾಲರ್ಶಿಪ್ ಹೆಸರು ಬಂದ್ಬಿಟ್ಟು ಆಶಾ ಸ್ಕಾಲರ್ಶಿಪ್ ಅಂತ, ಆಶಾ ವಿದ್ಯಾರ್ಥಿ ವೇತನ ಅಂತ ಕೂಡ ಕರೀತಾರೆ. SBI ಅವರು ಮಾಡ್ತಾ ಇರೋದು ಇದು ತುಂಬಾ ಒಳ್ಳೆ ಕೆಲಸ. ಸ್ಟೂಡೆಂಟ್ ಫೀಸ್ ಅಂದ್ರೆ ಏನೇ ಈ PUC 9ರಿಂದ 12ನೇ PUC ಅಂದ್ರೆ 12ನೇ ಕ್ಲಾಸ್ ಅಂದ್ರೆ PUC ಅಂತ ಕರೀತಾರಲ್ವಾ, ಅವ್ರಿಗೆ 15,000 ಪ್ರತಿ ವರ್ಷ ಕೊಡ್ತಾ ಹೋಗ್ತಾರೆ PUC ಮುಗಿಯೋರ್ಗು. ಅದೇ ಡಿಗ್ರಿ ಅಂತಂದ್ರೆ 75,000 ಕೊಡ್ತಾರೆ. ಇಂಜಿನಿಯರಿಂಗು IIT IIM ಇರೋರಿಗೆ 2 ಲಕ್ಷ 5 ಲಕ್ಷ ಆತರ ಇದೆ. ಅದೇ ಮೆಡಿಕಲ್ ಓದೋರ್ಗೆ 4.5 ಲಕ್ಷದವರೆಗೂ ಅಮೌಂಟ್ ಸಿಗುತ್ತೆ. ಹಾಗೂ ಹೊರದೇಶದಲ್ಲಿ ಓದೋರ್ಗೆ 20 ಲಕ್ಷದವರೆಗೂ ಸಿಗುತ್ತೆ ಅಂತ ಕೂಡ ಪ್ರತಿ ವರ್ಷ ಹೇಳಿದ್ದಾರೆ. ಯಾಕಂದ್ರೆ ಹೊರದೇಶದಲ್ಲಿ ತುಂಬಾ ಖರ್ಚು ಕೂಡ ಇರುತ್ತಲ್ಲ, ಆ ಕಾರಣಕ್ಕೋಸ್ಕರ ಜಾಸ್ತಿ ಕೊಡ್ತಾರೆ. ಇಲ್ಲೇನು ಸ್ಟೂಡೆಂಟ್ ಫೀಸ್ ಇರುತ್ತೆ. ಈಗ ಗೌರ್ಮೆಂಟ್ ಫೀಸ್ ಏನಿರುತ್ತೆ, ಈಗ ನಾವು ಪ್ರೈವೇಟ್ ಅಲ್ಲಿ ಹೋಗ್ತೀವಿ, ನಾವು ಒಂದು ಸೀಟ್ ತಗೊಂಡಿದೀವಿ, ನಾವೇ ದುಡ್ಡು ಕೊಟ್ಟಿ ಅಂತಂದ್ರೆ ಅಂತವ್ರಿಗೆ ಪೇಮೆಂಟ್ ಸಿಗೋಲ್ಲ. ಯಾಕಂದ್ರೆ ಅವ್ರ ಪರ್ಸೆಂಟೇಜ್ ಕೂಡ ಕಮ್ಮಿ ಇರುತ್ತೆ. ಯಾರ್ಯಾರ ಮಕ್ಕಳು ಹಿಂದುಳಿತಾ ಇದ್ದಾರೆ, ಅವ್ರು ಓದ್ಲಿಕ್ಕೆ ಕಷ್ಟ ಆಗ್ತಿದೆ, ಒಳ್ಳೆ ಪರ್ಸೆಂಟೇಜ್ ನ ತೆಗ್ದಿದ್ದಾರೆ, ಅಂತವ್ರನ್ನ ಗಮನದಲ್ಲಿ ಇಟ್ಕೊಂಡು ಇದು ತುಂಬಾ ಒಳ್ಳೆ ಸ್ಕಾಲರ್ಶಿಪ್ ಇದೆ. ನಾವಾಗ್ಲೇ ಹೇಳಿದಾಗೆ ಇದು ನೀವು ಕೂಡ ಲಾಭವನ್ನ ಪಡೀರಿ. ಕಮೆಂಟ್ ಅಲ್ಲಿ ಕೂಡ ಕೇಳಿ. ಇವಾಗ ತುಂಬಾ ಇಂಪಾರ್ಟೆಂಟ್ ವಿಷಯಕ್ಕೆ ಬರ್ತೀನಿ. ವಿಡಿಯೋನ ಇಲ್ಲಿವರೆಗೂ ನೋಡಿದ್ರೆ ಧನ್ಯವಾದಗಳು. ಇಲ್ಲಿವರೆಗೂ ನೋಡಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಯಾರ್ಯಾರು ಫ್ರೆಂಡ್ಸ್ ಇರ್ತಾರೆ, ನಿಮ್ಮ ಪರ್ಚೇಸ್ ಇರ್ತಾರೆ, ಓದ್ಲಿಕ್ಕೆ ಕಷ್ಟ ಆಗಿರುತ್ತೆ, ಅವ್ರಿಗೆ ವಿದ್ಯಾಭ್ಯಾಸ ಒಂದ್ ಸ್ವಲ್ಪ ಟಫ್ ಆಗಿರುತ್ತೆ, ಮನೆ ಕಡೆ ಒಂದು ಅವರ ಏನಿದೆ ಒಂದು ಆದಾಯ ಕಮ್ಮಿ ಇರುತ್ತೆ, ಅವ್ರಿಗೆ ವಿದ್ಯಾಭ್ಯಾಸದ ಕೊರತೆ ಕೂಡ ಇರುತ್ತೆ, ಆದ್ರೆ ಒಳ್ಳೆ ತಲೆ ಇರುತ್ತಲ್ಲ, ಅಂತವ್ರಿಗೆ ವಿಡಿಯೋನ ಶೇರ್ ಕೂಡ ಮಾಡಿ. ಎಲ್ಲ ಅಪ್ಲೈ ಮಾಡೋದಂದ್ರೆ SBI ಇದೆ ವೆಬ್ಸೈಟ್ ಇದೆ, SBI ಆಶಾ ವೆಬ್ಸೈಟ್ ಅಥವಾ SBI ಆಶಾ scholarship.co.in ಈ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡೋದು. ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನೋಡಿ ಸ್ನೇಹಿತರೆ, SBI ಆಶಾ scholarship.co.in ಇಲ್ಲಿಗೆ ಹೋಗಿ ನೀವು ಅಪ್ಲೈ ಮಾಡಿ. ಲಿಂಕ್ ನಾನೇನ್ ಮಾಡ್ತೀನಿ ಗೊತ್ತಾ, ಡಿಸ್ಕ್ರಿಪ್ಷನ್ ಕೂಡ. ಸೊ ನಿಮಗೆ ಈಸಿಯಾಗಿ ಅಪ್ಲೈ ಮಾಡ್ಲಿಕ್ಕೆ ಸಿಗ್ಲಿ ಅಂತ. ಎಷ್ಟೋ ಏನಾಗುತ್ತೆ, ಗೌರ್ಮೆಂಟ್ ಸ್ಕಾಲರ್ಶಿಪ್ ನಿಮ್ಗೆ ರೀಚ್ ಆಗಿರಲ್ಲ, ಆದ್ರೆ ಇದನ್ನ ನೀವು ಆದಷ್ಟು ಅಪ್ಲೈ ಮಾಡಿ. ಗೌರ್ಮೆಂಟ್ ಸ್ಕಾಲರ್ಶಿಪ್ ನ ಜನ ಅಪ್ಲೈ ಮಾಡಕ್ಕೆ ಹೋಗಿರಲ್ಲ, ಅಥವಾ ಅವ್ರಿಗೆ ಗೊತ್ತೇ ಇರಲಿ ಇದ್ರ ಒಂದು ಸ್ಕಾಲರ್ಶಿಪ್ ಕೊಡ್ತಾರೆ ಅಂತ. ಆದ್ರೆ ಪ್ರೈವೇಟ್ ಸ್ಕಾಲರ್ಶಿಪ್ಗಳು ಕೂಡ ಎಷ್ಟೋ ಇದೇ ತರ ಇದೆ. ಆದಷ್ಟು ಇಂಟರ್ನೆಟ್ ಅಲ್ಲಿ ನೋಡ್ತಾ ಹೋಗಿ. ಈ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತೋದ್ರಿಂದ ನಿಮ್ಗೆ ಯಾವುದೇ ಪ್ರತಿಯೊಂದು ಸ್ಕಾಲರ್ಶಿಪ್ ಬಂದ್ರು ಕೂಡ ನಿಮ್ಗೆ ಒಂದು ಮಾಹಿತಿ ಕೊಡ್ತೀನಿ. ಏನಾಗ್ತಿದೆ ಇತ್ತೀಚೆಗೆ ಅಂತಂದ್ರೆ, ಸ್ಕಾಲರ್ಶಿಪ್ ಗೌರ್ಮೆಂಟ್ ಕೊಡ್ತಾ ಇದ್ದಾರೆ, ಆದ್ರೆ ಜನರಿಗೆ ರೀಚ್ ಆಗ್ತಾ ಇಲ್ಲ. ಯಾಕಂದ್ರೆ ಅಡ್ವರ್ಟೈಸ್ಮೆಂಟ್ ಹೋಗ್ತಾ ಇಲ್ಲ ಜನರಿಗೆ. ಆದ್ರೆ ನಮ್ಮ ಜನರಿಗೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ ಈ ಸ್ಕೀಮ್ಗಳ ಬಗ್ಗೆ ಜಾಸ್ತಿ ಕ್ವಶನ್ಸ್ ನ ಕೂಡ ಕೇಳ್ತಾರೆ. ಸ್ಕಾಲರ್ಶಿಪ್ ಬಗ್ಗೆ ಜಾಸ್ತಿ ಜನರು ಕೇಳೋದಿಲ್ಲ. ಆ ಕಾರಣಕ್ಕೋಸ್ಕರ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಯಾರೋ ಒಬ್ಬರು ಬಡ ಬಗ್ಗಿ ಇರ್ಬೋದು, ಅವ್ರು ಮಿಡಲ್ ಕ್ಲಾಸ್ ಅವ್ರು ಇರ್ಬೋದು, ಅವ್ರಿಗೆ ಕೂಡ ಒಂದು ಮಾಹಿತಿಯಾಗಿ ವಿಡಿಯೋ ಸಿಗ್ಲಿ ಅಂತ ಹೇಳ್ತಾ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಅಂದ್ರೆ ವಿಡಿಯೋ ಇಷ್ಟ ಲೈಕ್ ಮಾಡಿ. ಅವನ್ನ ಇದೇ ರೀತಿ ಯಾವ್ದಾದ್ರು ಒಂದು ಹೊಸ ಟಾಪಿಕ್ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂತ ಕೂಡ ಇದ್ರೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಕಮೆಂಟ್ ಮಾಡೋದೇನಾಗುತ್ತೆ, ಆ ಟಾಪಿಕ್ ಮೇಲೆ ನಾನ್ ರಿಸರ್ಚ್ ಮಾಡಿ ನಿಮ್ಗೆ ಏನಾದ್ರೂ ಒಂದು ಬಿಸ್ನೆಸ್ ಬಗ್ಗೆ ಇರ್ಬೋದು, ಅಥವಾ ಓದೋದ್ರ ಬಗ್ಗೆ ಇರ್ಬೋದು, ಅಥವಾ ಯಾವ್ದಾದ್ರು ಸ್ಕಾಲರ್ಶಿಪ್ ಬಗ್ಗೆ ಒಂದು ಮಾಹಿತಿ ಬೇಕು, ಇದು ಕೊರತೆ ಇದೆ ಅಂತಂದ್ರು ಕೂಡ ನಾನು ಹುಡುಕ್ಬಿಟ್ಟು ನಿಮ್ಗೋಸ್ಕರ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ನಾವಿರೋದೇ ನಿಮ್ಗೆ ವಿಡಿಯೋ ಮಾಡಕ್ಕೆ ಅಂತ ಹೇಳ್ತಾ ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ಅಪ್ಡೇಟ್ ಮುಖಾಂತರ ಸಿಗ್ತೀನಿ. ಯಾರ್ಯಾರು ದೀಪಾವಳಿ ಆಚರಿಸ್ತಾ ಇದ್ದೀರೋ ಅವರೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಟಾಟಾ ಬಾಯ್.